ದೀಪ ನೀನಾದೆ ನೀನಾದೆ ಹರಳಿನ ಮೇಲೆ ಆದರ ಪೂರನ ನೀನಾದೆ ಗಂಗೆ ನೀನಾದೆ ನನ್ನ ಬಾಳಿನ ಬೆಳದಿಂಗಳೇ ಹಗಲು ಹೊತ್ತಿನಲ್ಲಿ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ದಂತೆ ಕಾಣುತ್ತಿದೆಯಲ್ಲಿ. ಅಲ್ಲರಿ, ಹೊಲದಲ್ಲಿ ನೀವು ರೆಂಟ್ ಹೊಡೆಯಲು ಹೋಗಿದ್ರಿ, ಮನೆಗೆ ಯಾವಾಗ ಬಂದ್ರಿ? ಲಕ್ಷ್ಮಿ, ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಯಾಕೋ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಕಾಣುತ್ತೆ. ಅದಕ್ಕಾಗಿ ಇವತ್ತೊಂದು ದಿವಸ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳೋಣ ಅಂತ ಬಂದೆ. ಅಲ್ಲರಿ, ಮನೇಲಿ ಈ ರೀತಿ ಸೋಮಾರ್ತನ ಕುಳಿತುಕೊಂಡು ಎಷ್ಟು ದಿನ ಅಂತ ತಿಂತೀರಾ? ಅಲ್ಲರಿ, ಹೊಲದಲ್ಲಿ ಬೀಜ ಗೊಬ್ಬರ ಹಾಕಿದ್ದೀರಾ, ಅದನ್ನೆಲ್ಲ ಏನು ಮಾಡ್ತೀರಾ? ಹುಚ್ಚಿ, ರೈತನ ಮಕ್ಕಳು ಎಷ್ಟೇ ಕಷ್ಟಪಟ್ಟ ಭೂಮಿಯಲ್ಲಿ ದುಡಿದರು ನಮ್ಮ ನಾಳುವ ರಾಜಕಾರಣಿಗಳು ತುಳಿಯುತ್ತಾ ಇರ್ತಾರೆ. ಅಂದ್ರೇನ್ರಿ ಈ ನಿಮ್ಮ ಮಾತಿನ ಅರ್ಥ? ಅಂದರೆ ನನ್ನ ಮಾತಿನ ಅರ್ಥ ಇಷ್ಟೇ, ನಮ್ಮಿಂದ ಓಟ ಪಡೆದುಕೊಂಡು ಅಧಿಕಾರದ ಗದ್ದಿಗೆಯನ್ನು ಏರಿದಾಗ ರೈತರು ಕೊಟ್ಟ ಭರವಸೆಗಳನ್ನು ಮರೆತು ತಮ್ಮ ಸ್ವಾರ್ಥದ ಒಡಲನ್ನು ತುಂಬಿಕೊಳ್ಳುವಾಗ ರೈತ ಭೂಮಿಯಲ್ಲಿ ಎಷ್ಟೇ ದುಡಿದರು ರೈತನ ಹೆಂಡತಿ ಅರೆಬತ್ತೆಯನ್ನು ವಾಣಿ. ಸತ್ಯ ಲಕ್ಷ್ಮಿ, ಸತ್ಯ. ಹೌದು ರೀ, ದೇಶ ಅಂದರೆ ಈ ನಮ್ಮ ದೇಶ, ರೈತನ ಹೆಸರು ದೇಶದ ಉಸಿರು ಅಂತ ಎಲ್ಲರೂ ನಡೆದುಕೊಳ್ತಾರೆ. ಆದರೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರಲ್ಲ ಈ ನಮ್ಮ ರಾಜಕಾರಣಿಗಳು, ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಬಂದಿಲ್ಲ ಒಂದು ದಿನ ಆ ದೇವರು ಬಂದೇ ಬರ್ತಾನೆ ರೀ. ಲಕ್ಷ್ಮಿ, ಮೋಸ ವಂಚನೆಯಿಂದ ಹಣಗಳಿಸುವ ರಾಜಕಾರಣಿಗಳಿಗೆ ಆ ದೇವರ ಅಂಜಿಕೆ ಇರುವುದಿಲ್ಲ. ನಡಿ ಇಲ್ಲದನ್ನು ಮಾತನಾಡಿ ಇನ್ನೆಲ್ಲೋ ಇರಬಿಟ್ಟುಕೊಂಡಂತೆ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಬಡಿಸ್ಬಾಚಿನ ಬನ್ನಿ. ಹಲೋ, ಸತ್ಯಗ್ರಾಮದ ಶ್ರೀ ಶಂಕರೇಗೌಡರ ಮನೆ ಇದೆ ತಾನೆ?
ನಮ್ಮ ಅಣ್ಣನವರು ಇವತ್ತು ಧಾರವಾಡದಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಿದಾರಂತೆ, ಅದನ್ನು ನೋಡಲು ಹೋಗಿದ್ದಾರೆ. ಆಯಿತು, ಹಾಗಾದರೆ ನಾನು ಅವರು ಬಂದ ಮೇಲೆ ಬರುತ್ತೇನೆ. ಹೇಳಿ ಸರ್, ಏನಾದರೂ ಕೆಲಸವಿತ್ತಾ ನಮ್ಮ ಅಣ್ಣನ ಹತ್ತಿರ? ಏನಿಲ್ಲ, ನಾನು ಜೆ ಕಿಸಾನ್ ಗೊಬ್ಬರದ ಅಂಗಡಿಯ ಮ್ಯಾನೇಜರ್ ಸಂತೋಷ್ ಕುಮಾರ್ ಅಂತ. ಹೌದಾ ಲಕ್ಷ್ಮಿ, ಸರ್ಗೆ ಕಾಪಿ ಮಾಡಿಕೊಂಡು ಬಾ. ಅಂದಾಗೆ ಸರ್, ನೀವು ಬಂದ ವಿಷಯ? ನೋಡಿ ಸರ್, ನಿಮ್ಮ ಅಣ್ಣನವರು ನಿಮ್ಮ ಹೊಲಕ್ಕೆ ಗೊಬ್ಬರ ಹಾಗೂ ಬೀಜದ ಅಮೌಂಟವನ್ನು ನಮ್ಮಲ್ಲಿ ತೆಗೆದುಕೊಂಡಿದ್ದಾರೆ, ಹಾಗೂ ಅವರ ಗೆಳೆಯರಿಗೂ ಕೊಡಿಸಿಕೊಟ್ಟಿದ್ದಾರೆ. ಇನ್ನೂ ಅದರ ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ಏನು ಸರ್ ನೀವು ಹೇಳ್ತಿರುವುದು? ನಮ್ಮ ಅಣ್ಣನವರು ಇಷ್ಟೊಂದು ಸಾಲ ಮಾಡಿದ್ದಾರಾ? ನೀವು ಹೇಳುವುದು ಸತ್ಯವೇ? ನಾನು ನಿಮಗೆ ಸುಳ್ಳು ಹೇಳಿ ಎಲ್ಲಿ ಹೋಗಲಿ? ನಾನು ಒಬ್ಬ ರೈತನ ಮಗ ಸರ್. ಬೇಕಾದರೆ ಲೆಕ್ಕ ನೋಡಿ, ಇಲ್ಲೇ ಇದೆ. ಓ, ದುರ್ಗಾದೇವಿಯ ದಳ್ಳಾಳಿ ಅಂಗಡಿಯ ಮ್ಯಾನೇಜರ್ ಸರ್ ಅವರಿಗೆ ನನ್ನ ನಮಸ್ಕಾರ. ಅಣ್ಣ, ಇವರು ನಿಮ್ಮನ್ನು ಕೇಳಿಕೊಂಡು ಬಂದಿದ್ದಾರೆ ನೋಡಿ. ಹೌದು ತಮ್ಮ, ಅಂದಹಾಗೆ ಸರ್, ನೀವು ಆರಾಮದಿಂದ ಇದ್ದೀರಿ ತಾನೆ? ನಾವು ಆರಾಮದಿದ್ದೆ ಗೌಡ್ರೆ, ನೀವು ಆರಾಮಿದ್ದೀರಾ? ನಾವು ಆರಾಮ. ನಿಮ್ಮ ಗೆಳೆಯರು ಕೂಡಿಕೊಂಡು ಹಾಗೂ ನೀವು ನಮ್ಮಲ್ಲಿ ಅಂಗಡಿಯಲ್ಲಿ ತೆಗೆದುಕೊಂಡ ಹಣದ ಮೊತ್ತ ಬಡ್ಡಿ ಗಂಟು ಕೂಡಿ ಭಾಳ ಆಗಿದೆ ಸರ್. ಇನ್ನೂ ಅದರ ಬಗ್ಗೆ ನೀವು ಯಾರೂ ಬಂದೇ ಇಲ್ಲ. ನೋಡಿ ಸರ್, ರೈತರ ಮನಸ್ಸು ಮೃದುವಾದ ಮಲ್ಲಿಗೆ ಹೂವಿದ್ದ ಹಾಗೆ. ನಂಬಿ ಬಂದವರನ್ನ ಅಂಗೈಲಿಟ್ಟುಕೊಂಡು ಹೊರಗಿನಿಂತೆ ಜೋಪಾನ ಮಾಡುವ ಹಾಲಿನಂತ ಗುಣದವರು. ಅಂತ ದೇವರಂತ ರೈತರಿಗೆ 4-6 ಜನ ರೈತರು ಬೆನ್ನಿಗೆ ಚೂರಿ ಹಾಕಿದಾಗ ನಮ್ಮಂತ ರೈತರ ಮಕ್ಕಳು ಬದುಕಲು ಹೇಗೆ ಸಾಧ್ಯ ಸರ್? ಹೇಗೆ ಸಾಧ್ಯ? ಅಣ್ಣ, ಈಗಿನ 21ನೇ ಶತಮಾನದಲ್ಲಿ ಸತ್ಯ ಎನ್ನುವ ಪದ ನಮ್ಮ ನಾಳುವ ರಾಜಕಾರಣಿಗಳಲ್ಲಿ ಉಳಿದಿಲ್ಲ, ಸರ್ಕಾರಿ ಅಧಿಕಾರಿಗಳಲ್ಲಿ ಉಳಿದಿಲ್ಲ, ಕಾವಿ ಹಾಕಿಕೊಂಡ ಸನ್ಯಾಸಿಗಳ ಹತ್ತಿರನೂ ಉಳಿದಿಲ್ಲ. ಅಷ್ಟೇ ಅಲ್ಲ, ಕರಿಕೋಟ್ ಹಾಕಿಕೊಂಡು ನ್ಯಾಯಾಲಯದಲ್ಲಿ ನ್ಯಾಯ ಹೇಳುವ ವಕೀಲರ ಹತ್ತಿರನೂ ಉಳಿದಿಲ್ಲ. ಅಂದ ಮೇಲೆ ಕೆಲವೊಂದು ದುಷ್ಟ ರೈತರಲ್ಲಿ ಎಲ್ಲಿ ಉಳಿತದೆ ನ್ಯಾಯ? ಮಾಡಿದ್ದುಣ್ಣೋ ಮಾರಾಯ ಎನ್ನುವ ಈ ಕಾಲದಲ್ಲಿ ನೀನು ಸತ್ಯ ಹರಿಶ್ಚಂದ್ರನಾರು ಹೊರಟರೆ ಇಂಥ ಪರಿಸ್ಥಿತಿಗಳು ತಪ್ಪಿದ್ದಲ್ಲ. ನೋಡಿ ಗೌಡ್ರಿ, ನಿಮಗೂ ಹಾಗೂ ನಿಮ್ಮ ಗೆಳೆಯರಿಗೂ ಒಂದೇ ವಾರ ಕಾಲಾವಕಾಶ. ತುಂಬದಿದ್ದರೆ ನಿಮಗೆ ತಪ್ಪಿದ್ದು ಕಟ್ಟಿಟ್ಟು ಬುತ್ತಿ, ಎಚ್ಚರ. ತಮ್ಮ ಶ್ರೀರಾಮ, ನಾನು ನಂಬಿದ ಗೆಳೆಯರನ್ನ ಹೆಗಲ ಮೇಲೆ ಕೂಡಿಸಿ ನ್ಯಾಯ, ನೀತಿ, ಸತ್ಯ, ಧರ್ಮದ ಬೋಧೆಯನ್ನ ನಾನು ಮಾಡಿದೆ. ಆದರೆ ಅವರು ಅಸತ್ಯ, ಸುಳ್ಳು, ಕಪಟ, ಕುತಂತ್ರಿಗಳ ಪಾಠವನ್ನೇ ಕಲಿಸಿಬಿಟ್ರಪ್ಪ, ಕಲಿಸಿಬಿಟ್ರು. ಅಣ್ಣ, ಗೋಮಾತೆ ಅಂತ ಮುಗ್ಧ ಮನಸ್ಸು ನಿಂತಿರುವ ರೈತರ ದುಷ್ಟ ಕೀಚಕರಂತೆ ಮೋಸ ಮಾಡುವ ಬಾಂಡ ಗೆಳೆಯರೇ ಇರಲಿ, 10,000ಕ್ಕೆ 20,000 ಎಂದು ಬಡ್ಡಿ ಹಚ್ಚಿ ಹಸಿರು ಕ್ರಾಂತಿಯ ಹರಿಕಾರಣ ಅಂಗಿ ಹರಿಯುವ ದಲ್ಲಾಳಿ ಅಂಗಡಿಯ ಮಾಲೀಕರೇ ಇರಲಿ, ರೈತರಿಂದ ಓಟು ಪಡೆದುಕೊಂಡು ಆರಿಸಿ ಬಂದ ಲುಚ್ಚ ರಾಜಕಾರಣಿಗಳೇ ಇರಲಿ, ರೈತರ ಬೆನ್ನಿಗೆ ಚೂರಿ ಹಾಕುವ ಸರ್ಕಾರಿ ಅಧಿಕಾರಿಗಳೇ ಇರಲಿ, ಇಂಥ 3 ಬಿಟ್ಟ ಲುಚ್ಚ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಬೇಕಾದರೆ ಸುಭಾಷ್ ಚಂದ್ರ ಬೋಸರಂತೆ ಹೋರಾಟಕ್ಕೆ ಇಳಿದು ನಾಡಿನ ಮೂಲೆಯಲ್ಲಿರುವ ರೈತರನ್ನ ಒಗ್ಗೂಡಿಸಿಕೊಂಡು ನ್ಯಾಯ, ನೀತಿ, ಧರ್ಮ ಎಂಬ 3 ಹರಿನಾಮದ ವಿಭೂತಿಯನ್ನು ಹಣೆಗೆ ಇಟ್ಟು, ಸತ್ಯ ಎಂಬ ಸಿಂಧೂರ ತಿಲಕವನ್ನು ಹಣೆಗೆ ಇಟ್ಟು, ಹೋರಾಟ ಎಂಬ ಕಿಚ್ಚಿನಿಂದ ಬೆಂಕಿ ಹಚ್ಚಿ ಆ ದುಷ್ಟ ಹುಳರನ್ನ ಸುಟ್ಟು ಹಾಕಿದಾಗಲೇ ರೈತನ ಬದುಕು ಬಂಗಾರವಾಗುವುದನ್ನ. ಇಲ್ಲವಾದರೆ ರೈತನ ಮಕ್ಕಳ ಕೈಯಲ್ಲಿ ತಿರುಪೇತಾಟ ಕೊಟ್ಟು ರಸ್ತೆಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ನೋಡಿ ಸರ್, ನಿಮ್ಮ ಮಾತು ನಿಜ. ಪ್ಲೀಸ್ ಗೌಡ್ರೆ, ನಿಮ್ಮ ಗೆಳೆಯರಿಗೂ ಹೇಳಿ ಹಣವನ್ನು ಮರುಪಾವತಿಸಲು. ಸರ್, ನನ್ನ ಗೆಳೆಯರು ಮಾಡಿದ ತಪ್ಪಿಗೆ ವರ್ಷ ಅಸಲು ಬಡ್ಡಿಯನ್ನು ಕೊಟ್ಟು ಋಣಮುಕ್ತನಾಗ್ತೀನಿ ಸರ್, ಋಣಮುಕ್ತನಾಗ್ತೀನಿ. ನೋಡಿ ಸರ್, ನಾನು ಒಬ್ಬ ರೈತನ ಮಗ. ರೈತರ ಕಷ್ಟವು ನನಗೂ ಗೊತ್ತಿದೆ. ನಿಮಗೆ ಯಾವಾಗ ಅನುಕೂಲ ಆಗುತ್ತದೆ ಸ್ವಲ್ಪ ಅಸಲು ಬಡ್ಡಿಯನ್ನು ಕೊಟ್ಟು ನಿಮ್ಮ ಅಮೌಂಟನ್ನು ಮುಟ್ಟಿಸಿ ಗೌಡ್ರೆ. ನಾನು ಬರ್ತೇನೆ ಗೌಡ್ರೆ. ಆಯಿತು ಸರ್, ಹೋಗಿ ಬನ್ನಿ.
ನಮಸ್ಕಾರ. ಪ್ರಗತಿಪರ ರೈತರು ಚಿಂತಕರಾದ ರೈತ ಸಂಘದ ಲೀಡರ್ ಶ್ರೀ ಶಂಕರೇಗೌಡ್ರಿ ಆರಾಮದಿಂದ ಇದ್ದೀರಿ ತಾನೆ? ಹೌದು ಸರ್, ಆರಾಮದಿಂದ ಇದ್ದೀನಿ. ತಾವು ಯಾರೆಂದು ನನಗೆ ತಿಳಿಲಿಲ್ಲ, ಗೌಡ್ರಿ ಸ್ವಲ್ಪ ತಿಳಿವಾಗಿ ಹೇಳ್ತೀರಾ? ಗೌಡ್ರಿ, ಈ ಬಡವ ನೆನಪು ನಿಮಗೆ ಇಲ್ಲವೇ? ನೀವು ಅತ್ನಿ SMS ಕಾಲೇಜಿನಲ್ಲಿ ಡಿಗ್ರಿ ಓದಿದ್ದು ನೆನಪಿಲ್ಲವೇ ಮಿತ್ರ? ಅಂದರೆ ನೀನು ನನ್ನ ಹಳೆಯ ಗೆಳೆಯ ದೇವರಾಜ್ ಸರ್ನಾಯ್ಕಲ್ಲವೇ? ಹೌದು ಗೆಳೆಯ, ಅದೇ ದೇವರಾಜ್ ಸರ್ ನಾಯಕ್. ಈಗಲಾದರೂ ಜ್ಞಾಪಕ ಮಾಡಿಕೊಂಡಿಯಲ್ಲ, ಇದಕ್ಕಿಂತ ಸಂತೋಷ ಬೇರೇನಿಲ್ಲ ಗೆಳೆಯ. ನಿನ್ನ ಭಾವಗಳಿಂದ ಒಂದೇ ಒಂದು ಬಾರಿ ಅಪ್ಪಿಕೂ ಬಾ ಜೀವದ ಗೆಳೆಯನೇ. ಬಾ ಗೆಳೆಯ ಬಾ. ಲಕ್ಷ್ಮಿ, ಅಮ್ಮ ಲಕ್ಷ್ಮಿ. ಹೇಳಿ ಮಾವ. ಮನೆಗೆ ಅತಿಥಿಗಳು ಬಂದಿದ್ದಾರಮ್ಮ, ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾ. ಆಗ್ಲಿ ಮಾವ. ಗೆಳೆಯ, ಇವರು ನಿಮ್ಮ ಧರ್ಮಪತ್ನಿಯೇ? ಗೆಳೆಯ, ನನ್ನ ಧರ್ಮ ಪತ್ನಿ ಆ ಶಿವನ ಪಾದ ಸೇರಿ ಬಹಳ ವರ್ಷ ಗತಿಸಿತು ಗೆಳೆಯ. ಈ ನನ್ನ ತಮ್ಮ ಶ್ರೀರಾಮನ ಹೆಂಡತಿ ಲಕ್ಷ್ಮಿ ಅಂತ ಇವಳು. ಮಾವ, ಕಾಫಿ ತೆಗೆದುಕೊಳ್ಳಿ. ಅಂದಾಗೆ ಗೆಳೆಯ, ನೀನು ಪೊಲೀಸರ ಆಫೀಸರ್ ಹುದ್ದೆಗೆ ಸೇರಿ ಎಷ್ಟು ವರ್ಷಗಳಾಯ್ತು? ಗೆಳೆಯ, ನಾನು ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಿಕೊಂಡು 1 ವರ್ಷವಾಯಿತು. ಇದೇ ಊರಿನಲ್ಲಿ ಕದ್ದು ಮುಚ್ಚಿ ರೈತರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡಿ ಅಕ್ರಮವಾಗಿ ಮರಳು ದಂಧೆಯನ್ನು ಹಗಲು ಹೊತ್ತಿನಲ್ಲಿ ನಡೀತಿದೆ ಎಂದು ನನ್ನ ಮೇಲಿನ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಹೋಗಿದೆ ಅಂತೆ. ಅಷ್ಟೇ ಅಲ್ಲ, ಕೃಷ್ಣಾ ನದಿಯ ಒಡಲನ್ನು ಒಗೆದು ಮರಳನ್ನು ಸಾಗಾಣಿಕೆ ಮಾಡ್ತಿದ್ದಾರಂತೆ. ಅಂದ ಹಾಗೆ ಗೆಳೆಯ, ಹೇಗೆ ನಡೀತಾ ಇದೆಯಪ್ಪ ನಿನ್ನ ರೈತಾಪಿ ಉದ್ಯೋಗ? ಗೆಳೆಯ, ರೈತರ ಗೋಳು ಕೇಳುವರು ಯಾರು ಗೆಳೆಯ ಈ ನಾಡಿನಲ್ಲಿ? ಗೆಳೆಯ, ಈ ಸಾರಿ ಕೃಷ್ಣಾ ನದಿಯ ಪ್ರವಾಹ ಬಂದು ಈ ನಮ್ಮ ರೈತರು ಬೆಳೆದ ಬೆಳೆಗಳೆಲ್ಲವೂ ನಾಶವಾಗಿ ಹೋದವು ಗೆಳೆಯ. ರೈತರು ವಾಸವಾಗಿದ್ದ ಮನೆಗಳು ಕೂಡ ನೀರಿನಲ್ಲಿ ಮುಳುಗಿ ಹೋದವು ಗೆಳೆಯ, ಮುಳುಗಿ ಹೋದವು. ದನ ಕರುಗಳಿಗೆ ಅಂತ ಕೂಡಿಟ್ಟ ಮೇವಿನ ಬಣವೆ ಕೂಡ ನೀರಿನಲ್ಲಿ ಮುಳುಗಿ ಹೋದವು ಗೆಳೆಯ. ಗೆಳೆಯ, ನಮ್ಮಂತ ರೈತರ ಮಕ್ಕಳು ಒಂದೊತ್ತು ಕೂಳಿಗೆ ಮತ್ತೊಬ್ಬರ ಹತ್ತಿರ ಕೈ ಚಾಚುವ ಪ್ರಸಂಗ ಬಂದಿದೆ ಗೆಳೆಯ. ಗೆಳೆಯ, ಈ ವರ್ಷ ಮಳೆಯ ಆರ್ಭಟಕ್ಕೆ ನಮ್ಮ ರಾಜ್ಯದಲ್ಲಿರುವ ರೈತರ ಬೆಳೆ, ದನ ಕರುಗಳು, ಸೂರುಗಳನ್ನು ಕಳೆದುಕೊಂಡವರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ದಾನಿಗಳು, ಸಂಘ ಸಂಸ್ಥೆಗಳು ರೈತರ ಬಡವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಸಹಾಯ ಮಾಡಿದರಲ್ಲ ಗೌಡ್ರಿ. ನೋಡಿ ಸರ್, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ದಾನಿಗಳು ನಿರಾಶ್ರಿತರಿಗೆ, ರೈತರಿಗೆ ಸಾಕಷ್ಟು ಹಣದ ಸಹಾಯ ಹಸ್ತ ಚಾಚಿದೆ ನಿಜ. ಆದರೆ ಪ್ರತಿ ಹಳ್ಳಿಯಲ್ಲಿರುವ ಕೆಲವೊಂದು ದುಷ್ಟ ಗಣ್ಯ ರಾಜಕಾರಣಿಗಳು ಸರ್ಕಾರದಿಂದ ಮತ್ತು ದಾನಿಗಳಿಂದ ಬಂದ ಅಕ್ಕಿ, ಗೋಧಿ, ಬಟ್ಟೆ, ದನಕರುಗಳ ಮೇವು ಮತ್ತು ಇನ್ನಿತರ ವಸ್ತುಗಳು ನಿರಾಶ್ರಿತರಿಗೆ ಸರಿಯಾಗಿ ಮುಟ್ಟಿಲ್ಲ. ತಮಗೆ ಬೇಕಾದವರಿಗೆ ಮನೆ ಹೋಗಿ ಹಂಚಿ ಬಂದಿದ್ದಾರೆ. ಅಷ್ಟೇ ಅಲ್ಲ ಸರ್, ನಿಜವಾಗಿ ಹೊಳೆ ಬಂದು ಮನೆ ಕಳೆದುಕೊಂಡವರಿಗೆ ಸರ್ಕಾರದಿಂದ ಬಂದು 5 ಲಕ್ಷ ರೂಪಾಯಿ ಹಣವೂ ಸಹ ಮುಟ್ಟಿಲ್ಲ. ಮನೆ ಬೀಳದೇ ಇರುವ ವ್ಯಕ್ತಿಗಳಿಗೆ ಹಣ ಹಂಚಿದ್ದಾರೆ ಈ ರಾಜಕಾರಣಿಗಳು. ಗೌರಿ, ರಾಜ್ಯ ಸರ್ಕಾರದಿಂದ ಮತ್ತು ದಾನಿಗಳಿಂದ ನಿರಾಶ್ರಿತರಿಗೆ ಬಂದ ಸಾಮಗ್ರಿಗಳನ್ನು, ಹಣ, ರೇಷನ್ ಸರಿಯಾಗಿ ರೈತರಿಗೆ ಮುಟ್ಟಿಸದೇ ಇರುವ ರಾಜಕೀಯ ವ್ಯಕ್ತಿಗಳೇ ಇರಲಿ, ಮಳೆ ಬಂದು ಮಳೆ ಆಯ್ತು ಪೂರ್ತಿ ಮನೆ ಬಿದ್ದ ಮನೆಗೆ 5 ಲಕ್ಷ ರೂಪಾಯಿ ಕೊಡದೆ ಅಲ್ಪ ಸ್ವಲ್ಪ ಬಿದ್ದ ಮನೆಗೆ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ ಆ ತಹಶೀಲ್ದಾರ್ನೇ ಇರಲಿ, ಗ್ರಾಮ ಲೆಕ್ಕಾಧಿಕಾರನೇ ಇರಲಿ, ಗ್ರಾಮ ಪಂಚಾಯಿತಿಯ ಪಿಡಿಯೋನೇ ಇರಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಇರಲಿ, ಅಂಥವ್ರ ಹೆಸರು ನಮಗೆ ಗುಪ್ತವಾಗಿ ತಿಳಿಸಿದರೆ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಇನ್ಸ್ಪೆಕ್ಟರ್ ಸರ್, ಈ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ನಿತ್ಯ ನಡೆಯುವುದು ಮೊದಲು ನಮ್ಮ ರಾಜಕೀಯ ನಡೆಸುವ ನಾಯಕರಿಂದ ಮೋಸ, ವಂಚನೆ, ಭ್ರಷ್ಟತನ. ಒಬ್ಬ ಹಳ್ಳಿಯ ರೈತನ ಮಗ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆದರೂ
ನೌಕರಿ ಪಡೆಯಲು ಹೋದರೆ ಲಂಚ ಕೇಳುತ್ತಾರೆ. ರೈತರು ತಮ್ಮ ಹೊಲದ ಮೇಲೆ ಸಾಲ ಪಡೆಯಲು ಬ್ಯಾಂಕಿಗೆ ಹೋದರೆ ಅಲ್ಲಿಯೂ ಲಂಚ ಕೇಳುತ್ತಾರೆ. ರೈತನ ಮಗ ತನ್ನ ಹೊಲದ ಉತ್ತಾರ ಪಡೆಯಲು ತಲಾಟಿ ಆಫೀಸಿಗೆ ಹೋದರೆ ಅಲ್ಲಿಯೂ ಲಂಚ ಕೇಳುತ್ತಾರೆ. ಹೀಗೆ ಲಂಚ ಲಂಚ ಎಂದು ರೈತರನ್ನ ಬಡವರನ್ನ ಹದ್ದಿನಂತೆ ಹರಿದು ತಿನ್ನುವ ಇಂಥ ಹಗಲು ದರೋಡೆಕೋರರನ್ನ ಈ ರೈತ ಹಿಡಿದ ಗಂಡು ಒಡಲಿಯಿಂದ ಕೊಚ್ಚಿ ಹಾಕಿದಾಗಲೇ ರೈತನ ಶ್ರಮಕ್ಕೆ ತಕ್ಕ ಬೆಲೆ ಸಿಗುವುದು. ಇಲ್ಲವಾದರೆ ಈ ನಮ್ಮ ದೇಶದಲ್ಲಿ ಹಣ್ಣು ತಿನ್ನುವನು ಹಣ್ಣು ತಿನ್ನುತ್ತಾನೆ, ಮಣ್ಣು ತಿನ್ನುವನು ಮಣ್ಣು ತಿನ್ನುತ್ತಾರೆ ಸರ್. ಗೆಳೆಯ, ನೀನೊಬ್ಬ ನ್ಯಾಯ ನೀತಿ ಸತ್ಯ ಈ ತಿದಳ ಅಶೋಕ ಚಕ್ರವನ್ನು ನಿನ್ನ ಎದೆ ಮೇಲೆ ಹಚ್ಚಿ ಹಾಕಿಸಿಕೊಂಡು ಈ ದೇಶಕ್ಕೆ ದುಡಿದು ಅನ್ನ ಹಾಕುವ ನೇಗಿಲ ಯೋಗಿಗಳಿಗೆ ವಂಚನೆ ಮಾಡುವ ದುಷ್ಟರ ವಿರುದ್ಧ ನೀನೊಬ್ಬ ಒಳ್ಳೆಯ ಜನನಾಯಕನಾಗಬೇಕು ಗೆಳೆಯ, ಜನನಾಯಕನಾಗಬೇಕು. ಗೌಡ್ರೆ, ರೈತರಿಗೆ ಬಡವರಿಗೆ ಮೋಸ ಮಾಡುವ ರಾಜಕೀಯ ವ್ಯಕ್ತಿಗಳೇ ಇರಲಿ, ಸರ್ಕಾರದ ಅಧಿಕಾರಿಗಳೇ ಇರಲಿ, ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಇರಲಿ, ಅಂತ ತಾಯ್ಗಂಡ ಸುಳೆಯ ಮಕ್ಕಳಿಗೆ ಅಂಜದೆ ಅಳಕದೆ ಎಂಟದೆಯ ಬಂಟನಾಗಿ ವೀರಮತಕರಿಯಂತೆ ಹೋರಾಡಿ ರೈತರ ಶಿರು ವಸ್ತ್ರಕ್ಕೆ ಇಡೀ ದೇಶವೇ ತಲೆ ಬಗ್ಗಿ ನಮಸ್ಕಾರ ಮಾಡಿಸೋದೆ ನನ್ನ ಗುರಿ ಗೌಡ್ರೆ, ನನ್ನ ಗುರಿ. ಗೆಳೆಯ, ಈ ನಿನ್ನ ಗುರಿ ನೊಂದ ರೈತರ ಬಾಳಿಗೆ ಬೆಳಕಾಗಬೇಕು. ಹಾಗೆ ರವಿ ಚೆನ್ನಣ್ಣವ್ರ ಸರ್ತರ ನೀನೊಬ್ಬ ದೊಡ್ಡ ದಕ್ಷ ಅಧಿಕಾರಿ ಆಗಬೇಕು ಗೆಳೆಯ, ಅಧಿಕಾರಿ ಆಗಬೇಕು. ಗೆಳೆಯ, ಇವತ್ತು ಈ ಬಡವನ ಮನೆಯಲ್ಲಿ ನೀನು ಊಟ ಮಾಡಿಕೊಂಡೇ ಹೋಗಬೇಕು. ಆಯ್ತು ಗೆಳೆಯ, ನಿನ್ನ ಆಶೆಯನ್ನು ನಾನು ಸ್ಥಿರವಾಗಿ ಪಾಲಿಸುತ್ತೇನೆ. ಬನ್ನಿ ಎಲ್ಲರೂ ಸೇರಿ ಹೋಗೋಣ.